ಶರಣ್ಯ ಅವಳು ನನ್ನ ನಾದ್ನಿನ? ನೋ ವೇ ಅಂತ ಕೇಳಿದ್ ಗೌತಮ್ ಯೋಚನೆ ಮಾಡ್ತಾ ನಿಂತಿದ್ದ. ಆಕ್ಚುಲಿ ಶರಣ್ಯ ಪ್ರಿನ್ಸ್ ಗ್ರೂಪ್ಗೆ ಬಂದವಳು ಚಿಕ್ಕ ಕತೆ ಕಟ್ಟಿ ಎಲ್ಲರನ್ನೂ ನಂಬಿಸಿದ್ಲು. ಮಿಸ್ಟರ್ ಸಿಂಹಾದ್ರಿ ತನ್ನ ಅಕ್ಕನ್ನೇ ಇಷ್ಟಪಡ್ತಿರೋದು, ಅದಕ್ಕೆ ಅವಳಿಗೆ ಸಂಬಂಧಪಟ್ಟ ಒಂದಿಷ್ಟು ವಿಷಯಗಳನ್ನ ಅರ್ಜೆಂಟಾಗಿ ಚಿಕ್ಕದವ್ರ ಹತ್ರ ಮಾತಾಡಬೇಕು ಅಂತ ಶರಣ್ಯ ಪ್ರಿನ್ಸ್ ಗ್ರೂಪ್ ಆಫೀಸಲ್ಲಿ ಹೇಳಿದ್ದು. ಅದನ್ನೆಲ್ಲ ಭಾರ್ಗವ್ ಗೌತಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದ. ಶರಣ್ಯ ಏನಾದ್ರೂ ಗೇಮ್ ಪ್ಲೇ ಮಾಡ್ತಿದ್ದಾಳಾ ಅಥವಾ ಅವಳೇನಾದ್ರೂ ತನ್ನ ಐಡೆಂಟಿಟಿನ ತಿಳ್ಕೊಂಡ್ಬಿಟ್ಲಾ ಅಂತ ಅವನಿಗೆ ಅನುಮಾನ ಶುರುವಾಯ್ತು. ನಾನು ಅವರಿಗೆ ನಿಮ್ ಫೋನ್ ನಂಬರ್ ಕೊಡ್ಲಾ, ನೀವು ಮಾತಾಡ್ತೀರಾ? ಗೌತಮ್ ಗಂಭೀರವಾಗಿ ಯೋಚಿಸಿ, ಇಲ್ಲ ಭಾರ್ಗವ್, ನನ್ನ ನಂಬರ್ನ ಅವಳಿಗೆ ಶೇರ್ ಮಾಡೋದು ಬೇಡ. ಏನಾದ್ರೂ ಎಮರ್ಜೆನ್ಸಿ ಇದ್ರೆ ನಾನೇ ಖುದ್ದಾಗಿ ಮೀಟ್ ಮಾಡ್ತೀನಿ. ಒಂದ್ ಕೆಲಸ ಮಾಡಿ, ಇವತ್ತು ಸಂಜೆ 7:30 ಅಷ್ಟೊತ್ತಿಗೆ ಹ್ಯಾಪಿ ಗೋಸ್ಟ್ ಕಾಫಿ ಶಾಪ್ಗೆ ಬರಕ್ ಹೇಳಿ. ನಾನು ಅಲ್ಲೇ ಶರಣ್ಯನ ಮೀಟ್ ಆಗ್ತೀನಿ. ಆಫ್ಕೋರ್ಸ್ ಸರ್, ಐ ವಿಲ್ ಇನ್ಫಾರ್ಮ್ ಹರ್ ಅಂದು ಭಾರ್ಗವ್ ಕಾಲ್ ಕಟ್ ಮಾಡ್ದ. ಅವಳು ಒಂದು ನಿಮಿಷನೂ ವೇಸ್ಟ್ ಮಾಡಕ್ ರೆಡಿ ಇರಲಿಲ್ಲ. ಸೊ ಟ್ರಾಫಿಕ್ ಜಾಮ್ ಇರೋದ್ರಿಂದ ಕೂಡಲೇ ಕಾಫಿ ಶಾಪ್ಗೆ ಹೊರಟಳು. ಸ್ವಲ್ಪ ಹೊತ್ತಲ್ಲೇ ಹ್ಯಾಪಿ ಗೋಸ್ಟ್ ಕಾಫಿ ಕೆಫೆನ ರೀಚ್ ಆಗಿ ಒಳಗ್ ಬಂದವಳು ಅಕ್ಕಪಕ್ಕ ಒಂದ್ಸರ್ತಿ ಕಣ್ಣು ಹಾಯಿಸಿದ್ಲು. ಯಾರೂ ಇರಲಿಲ್ಲ. ಇಡೀ ಕೆಫೆ ಕಂಪ್ಲೀಟಾಗಿ ಖಾಲಿ ಇತ್ತು. ಅವಳು ಭಾರವಾದ ಉಸಿರೆಳ್ಕೊಂಡು ಒಂದ್ ಕಡೆ ಕಾರ್ನರ್ಗೆ ಹೋಗಿ ಕೂತ್ಕೊಂಡ್ಳು. ಸ್ವಲ್ಪ ಹೊತ್ತು ಕೂತ ನಂತರ ವಾಚ್ ನೋಡಿದ್ಲು. 7:30ಕ್ಕೆ ಕೇವಲ 10 ನಿಮಿಷ ಮಾತ್ರ ಇತ್ತು. ಅವಳು ತನ್ನ ಹೇರ್ನ ಸರಿ ಮಾಡ್ಕೋತಾ ಮತ್ತೊಮ್ಮೆ ಮಿರರ್ ತೆಗೆದು ಲಿಪ್ಸ್ಟಿಕ್ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಂಡ್ಲು. ಎಕ್ಸೈಟ್ ಆಗಿ ಡೋರ್ ಕಡೆನೇ ನೋಡ್ತಿದ್ಲು. ಟೈಮ್ ಓಡ್ತಿದ್ದಂಗೆ ಅವಳ ಹಾರ್ಟ್ ಬೀಟ್ ಕೂಡ ಜೋರಾಗಿತ್ತು. ಅಷ್ಟರಲ್ಲಿ ಕೆಫೆ ಡೋರ್ ಓಪನ್ ಆಗಿದ್ದು ಕೇಳಿಸ್ತು. ತಕ್ಷಣ ಗೋಡೆ ಮೇಲಿದ್ದ ದೊಡ್ಡ ಕ್ಲಾಕ್ನ ನೋಡಿದ್ಲು. ಎಕ್ಸಾಕ್ಟ್ ಆಗಿ 7:30 ಆಗಿತ್ತು. ಅವಳ ಕಣ್ಣಲ್ಲಿ ಸಖತ್ ಉತ್ಸಾಹ ಇತ್ತು. ಕೂತ ಜಾಗದಿಂದ ಎದ್ದು ತನ್ನ ಡ್ರೆಸ್ನ ಸರಿ ಮಾಡ್ಕೊಂಡು ತುಂಬಾ ಸ್ಟೈಲ್ ಆಗಿ ವೆಲ್ಕಮ್ ಮಾಡಕ್ ರೆಡಿ ಆದ್ಲು. ಆದ್ರೆ ಡೋರಿಂದ ಒಳಗ್ ಬಂದ ವ್ಯಕ್ತಿ ಅವಳ ಕಡೆ ಬೆನ್ನು ತಿರುಗಿಸಿ ನಿಂತು ಸುತ್ತಮುತ್ತ ನೋಡ್ತಿದ್ದ. ಶರಣ್ಯ ನೇರವಾಗಿ ಆ ವ್ಯಕ್ತಿ ಕಡೆ ಹೋದವಳು ಅವನ ಭುಜದ ಮೇಲೆ ಕೈ ಇಟ್ಲು. ಅವನು ತಿರ್ಗ ಅವಳನ್ನ ನೋಡ್ದ. ಒಂದು ಕ್ಷಣ ಕರೆಂಟ್ ಶಾಕ್ ಹೊಡೆದಂಗೆ ಬೆಚ್ಚಿ ಅವಳು ಹಿಂದೆ ಸರಿದ್ಲು. ಬಿಕಾಸ್ ಅವಳು ಮುಂದೆ ನಿಂತವನು ಗೌತಮ್. ತನ್ನನ್ನ ನೋಡಿ ಶಾಕ್ ಅಲ್ಲಿ ನಿಂತಿರೋ ಶರಣ್ಯನ ಗಮನಿಸಿದ ಗೌತಮ್ ಕೂಡ ಸಮಥಿಂಗ್ ಇಸ್ ರಾಂಗ್ ಅನ್ಕೊಂಡ. ಬಾವಾ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಇಷ್ಟು ಕಾಸ್ಟ್ಲಿ ಕೆಫೆಗೆ ಬರೋ ಧೈರ್ಯನಾದ್ರೂ ಹೇಗೆ ಬಂತು? ಗೌತಮ್ ಸ್ಟೈಲ್ ಆಗಿ ಜೇಬಲ್ ಕೈ ಹಾಕೊಂಡು ಅವಳನ್ನೇ ಶಾರ್ಪ್ ಲುಕ್ಕಲ್ಲಿ ನೋಡಿ, ಎಕ್ಸ್ಕ್ಯೂಸ್ ಮೀ, ಯಾರಿಗೋಸ್ಕರ ಇಲ್ಲಿ ವೇಟ್ ಮಾಡ್ತಿದ್ಯಾ? ನಾನ್ ಯಾರಿಗಾದ್ರೂ ಕಾಯ್ತೀನಿ, ನಿನ್ಗೇನು? ನಿನ್ ಮುಖ ನೋಡಿ ನನ್ನ ಮೂಡೆಲ್ಲ ಹಾಳಾಯ್ತು. ಅಟ್ಲೀಸ್ಟ್ ಒಳಗೆ ಬರ್ಬೇಕಾದ್ರೆ ನಿನ್ ಯೋಗ್ಯತೆ ಏನು ಅಂತ ತಿಳ್ಕೊಂಡು ಬರ್ಬೇಕು ತಾನೇ? ನಾನಿಲ್ಲಿ ಒಬ್ರು ಇಂಪಾರ್ಟೆಂಟ್ ಪರ್ಸನ್ನ ಮೀಟ್ ಮಾಡಕ್ ಬಂದಿದ್ದೀನಿ. ದಯವಿಟ್ಟು ಇಲ್ಲಿಂದ ಹೊರಡು, ಇಲ್ಲಿದ್ರೆ ಸೆಕ್ಯೂರಿಟಿನ ಕರೆದು ನಿನ್ನ ಆಚೆ ಕಳಿಸ್ತೀನಿ. ಅಯ್ಯೋ, ಒಳಗಡೆ ಬರೋಕ್ಕೇನು ಟಿಕೆಟ್ ಇಲ್ವಲ್ಲ, ಅದಕ್ಕೆ ಬಂದೆ. ಆಕ್ಚುಲಿ ನಾನು ಇಲ್ಲೇ ಮಾರ್ಕೆಟ್ಗೆ ಬಂದಿದ್ದೆ. ನೀನು ಒಳಗೆ ಬರೋದನ್ನ ನೋಡಿ ಮಾತಾಡ್ಸೋಣ ಅಂತ ಬಂದೆ. ಅಂದಂಗೆ ನೀನು ಯಾರನ್ನ ಮೀಟ್ ಆಗಕ್ಕೆ ಬಂದಿರೋದು? ಅವರು ಅಷ್ಟು ಸ್ಪೆಷಲ್ ಪರ್ಸನ್ ಆದರೆ ನನಗೂ ಮೀಟ್ ಮಾಡಿಸು. ಇಟ್ಸ್ ಅ ಪ್ಲೆಜರ್ ಟು ಮೀಟ್ ಸಮನ್ ಸ್ಪೆಷಲ್. ಶರಣ್ಯ ಸಿಟ್ಟಿಂದ ಹಲ್ಕಚ್ಚಿ, ಬಾವಾ, ಆರ್ ಯು ಮ್ಯಾಡ್? ನಿನ್ನ ಬ್ರೈನ್ನ ಮನೇಲೆ ಇಟ್ಟು ಬಂದಿದ್ಯಾ ಅನ್ಸುತ್ತೆ. ನಾನಿಲ್ಲಿ ಮಿಸ್ಟರ್ ಸಿಂಹಾದ್ರಿ ಅಂದ್ರೆ ರಾಯದುರ್ಗದ ರಾಜ್ಕುಮಾರನ್ನ ಮೀಟ್ ಆಗಕ್ಕೆ ಬಂದಿದ್ದೀನಿ. ಬಾವಾ, ಹೊರಡು ಇಲ್ಲಿಂದ. ಗೌತಮ್ ನಕ್ಕು, ಆಫ್ಕೋರ್ಸ್ ನಾನು ಹೊರಡ್ತೀನಿ ಶರಣ್ಯ, ಇಲ್ಲಿದ್ದು ನಾನೇನ್ ಮಾಡ್ಲಿ? ಅವಳ ಮಾತು ಕೇಳಿ ಗೌತಮ್ ನಕ್ಕು ತಿರುಗಿ ನೋಡದೆ ಹೊರಟ್ಬಿಟ್ಟ. ಶರಣ್ಯ ಕಣ್ಣಲ್ಲಿ ಇನ್ನೂ ಕೋಪ ಸ್ಪಷ್ಟವಾಗಿತ್ತು. ಅವನ ಆ ಕಡೆ ಹೋದ್ಮೇಲೆ ಮತ್ತೆ ಟೈಮ್ ನೋಡ್ಕೊಂಡ್ಲು. ಕೆಫೆಯಿಂದ ಹೊರಟ ಮೇಲೆ ಗೌತಮ್ ತನ್ನ ಕಾರ್ ಹತ್ಕೊಂಡ. ಅವ್ನು ಇನ್ನೇನು ಕಾರ್ ಸ್ಟಾರ್ಟ್ ಮಾಡಬೇಕು ಅನ್ನೋವಾಗ ಭಾರ್ಗವ್ ಕಾಲ್ ಬಂತು. ಅವ್ನು ಕಾಲ್ ಪಿಕ್ ಮಾಡಿ, ಎಸ್ ಮಿಸ್ಟರ್ ಭಾರ್ಗವ್, ಟೆಲ್ ಮೀ ಅಂದ. ಚಿಕ್ಕದವ್ರೆ, ನೀವು ಶರಣ್ಯ ಅವರನ್ನ ಮೀಟ್ ಮಾಡಿದ್ರ? ಗೌತಮ್ ಅಸಮಾಧಾನದಲ್ಲಿ, ಎಸ್, ಅವಳ ಜೊತೆ ಮಾತಾಡಿದ್ಮೇಲೆ ತಲೆ ನೋಯ್ತಿದೆ ಭಾರ್ಗವ್. ಅವಳು ನಿಮ್ಗೆ ಸುಳ್ಳು ಹೇಳಿ ನನ್ನ ನಂಬರ್ನ ತಗೊಳಕ್ ಬಂದಿದ್ಲು. ಒಂದ್ ಮಾತು ಭಾರ್ಗವ್, ಶರಣ್ಯ ನನ್ನ ಹೆಂಡತಿಗೆ ಯಾವತ್ತೂ ಒಳ್ಳೇದ್ ಬಯಸಲ್ಲ. ಇನ್ಮೇಲೆ ಅವಳು ನನ್ನ ಹೆಂಡತಿ ಹೆಸರು ಹೇಳ್ಕೊಂಡು ಬಂದ್ರೆ ಅಥವಾ ನನ್ನ ಬಗ್ಗೆ ಕೇಳ್ಕೊಂಡು ಬಂದ್ರೆ ಸೆಕ್ಯೂರಿಟಿಗೆ ಹೇಳಿ ಆಚೆ ಹಾಕ್ಸಿ. ಅಂಡ್ ನೀವು ಸ್ವಲ್ಪ ಶಾರ್ಪ್ ಆಗಬೇಕು ಭಾರ್ಗವ್. ಈ ರೀತಿ ಬೇಡದೆ ಇರೋರಿಗೆಲ್ಲ ನನ್ನ ಟೈಮ್ನ ವೇಸ್ಟ್ ಮಾಡ್ಕೊಳಕ್ ಆಗಲ್ಲ. ರಾಜ್ಕುಮಾರ ಸಿಕ್ಕವ್ರಿಗೆಲ್ಲ ಪ್ರಿಫರೆನ್ಸ್ ಕೊಡಲ್ಲ ಅಂದವನು ಶಾರ್ಪ್ ಲುಕ್ಕಿಂದ ಕೆಫೆ ಕಡೆ ನೋಡ್ದ. ಭಾರ್ಗವ್ ಶಾಕಲ್ಲಿ, ನಾನು ತಪ್ಪು ಮಾಡಿದೆ, ಕ್ಷಮಿಸಿ ಪ್ಲೀಸ್. ಇಟ್ಸ್ ಓಕೆ ಭಾರ್ಗವ್, ಇನ್ನೊಮ್ಮೆ ಈ ತಪ್ಪಾಗಲ್ಲ ಅಂತ ನಾನು ನಂಬಿದ್ದೀನಿ. ಇಟ್ಸ್ ಟೈಮ್ ಟು ಟೇಕ್ ಅ ಬಿಗ್ ಡಿಸಿಷನ್. ರಾಜ್ಗುರು ಕಂಪ್ನಿ ವಿರುದ್ಧ ಒಂದು ದೊಡ್ಡ ಸ್ಟೆಪ್ ಇಡಬೇಕು. ಆದಷ್ಟು ಬೇಗ ನಾನು ನಿಮಗೆ ಪ್ಲಾನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಮೊಮೆಂಟ್ ಗೌತಮ್ ಕಾಲ್ ಕಟ್ ಮಾಡಿ ಕಾರ್ ಸ್ಟಾರ್ಟ್ ಮಾಡ್ದ. ಈ ಕಡೆ ಶರಣ್ಯ ಇನ್ನೂ ಕೆಫೆಲೇ ಕೂತಿದ್ಲು. ಸುಮಾರು 11 ಗಂಟೆ ಆಗಿತ್ತು. ಕೆಫೆ ಕ್ಲೋಸ್ ಮಾಡೋ ಟೈಮ್ ಆದ್ರೂ ಚಿಕ್ಕದೊರೆ ಪತ್ತೆನೇ ಇರಲಿಲ್ಲ. ಅವಳು ಬೇರೆ ದಾರಿ ಇಲ್ಲದೆ ಕೆಫೆಯಿಂದ ಹೊರಗೆ ಬಂದವಳು ತನ್ನ ಕಾರಲ್ಲೇ ಕುತ್ಕೊಂಡು ವೇಟ್ ಮಾಡಕ್ ಶುರು ಮಾಡಿದ್ಲು. ನೋಡ್ತಾ ಇನ್ನೂ 1 ಅವರ್ ಕಳೀತು. ವಾಚಲ್ಲಿ 12 ಗಂಟೆ ಆದಾಗ ಅವಳು ಕಿರಿಕಿರಿಲಿ ಸ್ಟೀರಿಂಗ್ನ ಗುದ್ದುತ್ತಾ ಇದ್ಲು. ಭಾರ್ಗವ್ ನನ್ಗೆ ಹೇಳಿದ್ದು 7:30, ಆದ್ರೆ ಲೇಟ್ ನೈಟ್ ಆದ್ರೂ ಆಸಾಮಿ ಪತ್ತೆ ಇಲ್ಲ.
ಅದೇನಾದ್ರೂ ಸರಿ, ಇವತ್ತು ನಾನು ಚಿಕ್ಕ ದೊರೆನ ನೋಡದೆ ಎಲ್ಲೂ ಹೋಗಲ್ಲ. ಇಡೀ ರಾತ್ರಿ ಕಾಯ್ಬೇಕು ಅಂದ್ರು ಸರಿ. ಅವಳು ಇಡೀ ರಾತ್ರಿ ಅಲ್ಲೇ ಇರೋಕೆ ಡಿಸೈಡ್ ಮಾಡಿದ್ರೆ ಅವಳು ಇನ್ನೂ ಮನೆಗೆ ಬರ್ದಿರೋದು ನೋಡಿ ಗಾಯತ್ರಿ ದೇವಿ ಫುಲ್ ಟೆನ್ಷನ್ನಲ್ಲಿದ್ಲು. ಅವಳು ಶರಣ್ಯ ನಂಬರ್ ಕಾಲ್ ಮಾಡಿ, ಎಲ್ಲಿದೀಯಾ ಶರಣ್ಯ, ಗಂಟೆ 12 ಆಯ್ತು ಗೊತ್ತಲ್ಲ. ಆಯಿ, ನಾನು ಆರಾಮಾಗಿದ್ದೀನಿ, ನೀವೇನ್ ಚಿಂತೆ ಮಾಡಬೇಡಿ, ಊಟ ಮಾಡಿ ಮಲ್ಕೊಳ್ಳಿ, ನಾನು ಬರೋದಕ್ಕೆ ಲೇಟ್ ಆಗತ್ತೆ. ಗಾಯತ್ರಿ ದೇವಿಗೆ ಚಡ್ಪಡಿಕೆ ಶುರುವಾಗಿತ್ತು. ಆದ್ರೂ ಏನು ಹೇಳದೆ ಕಾಲ್ ಕಟ್ ಮಾಡಿದ್ಲು. ಶರಣ್ಯ ತನ್ನ ಫೋನ್ ಪಕ್ಕಕ್ಕಿಟ್ಟು ನಿರ್ಜನವಾಗಿದ್ದ ರಸ್ತೆ ಕಡೆ ಯಾವುದೋ ಹೋಪಿಂದ ನೋಡಕ್ ಶುರು ಮಾಡಿದ್ಲು. ಆ ರಾತ್ರಿ ಬೇಗನೆ ಕಳೆದು ಸೂರ್ಯನ ಬೆಳಕು ಆವರಿಸ್ಕೊಂತು. ಶರಣ್ಯ ತನ್ನ ಕಾರಿಗೆ ಹೊರಗಿ ಕೋಪದಿಂದ ಸುತ್ತಲೂ ನೋಡ್ತಿದ್ಲು. ಕೊನೆಗೆ ಫ್ರಸ್ಟ್ರೇಷನ್ ಇಂದ ಫೋನ್ ತೆಗೆದು ಭಾರ್ಗವ್ ನಂಬರ್ಗೆ ಕಾಲ್ ಮಾಡಿದ್ಲು. ಮಿಸ್ಟರ್ ಭಾರ್ಗವ್, ಏನ್ ಆಟ ಆಡ್ತಿದ್ದೀರಾ? ತಮಾಷೆ ಮಾಡಕ್ ನನ್ ಬಿಟ್ರೆ ಇನ್ಯಾರು ಸಿಕ್ಕಿಲ್ವಾ? ಮಿಸ್ಟರ್ ಸಿಂಹಾದ್ರಿ ಸಂಜೆ 7:30ಕ್ಕೆ ಹ್ಯಾಪಿ ಗೋಸ್ಟ್ ಕೆಫೆಲಿ ಮೀಟ್ ಮಾಡ್ತಾರೆ ಅಂದ್ರಿ. ನಾನ್ ನಿನ್ನೆ ಸಂಜೆಯಿಂದ ಇಲ್ಲೇ ಕಾಯ್ತಿದ್ದೀನಿ. ರಾತ್ರಿ ಕೂಡ ಇಲ್ಲೇ ಇದ್ದೆ, ಆದ್ರೆ ಅವ್ರು ಬರ್ಲೇ ಇಲ್ಲ. ನಿಮ್ಮ ಈ ಕೆಲ್ಸದಿಂದ ನಾನು ಬೀದಿಲಿರೋ ಹಾಗಾಯ್ತು. ಭಾರ್ಗವ್ ಇರಿಟೇಷನ್ ಅಲ್ಲಿ, ಮಿಸ್ ಶರಣ್ಯ, ಚಿಕ್ಕದವ್ರೆ ಅಲ್ಲಿಗೆ ಬರಕ್ ಹೇಳಿದ್ದು ನಿಜ, ಬಟ್ ಬರ್ದೇ ಇರೋದಕ್ಕೆ ಕಾರಣ ಏನಂತ ನಂಗೆ ಗೊತ್ತಿಲ್ಲ. ಅವ್ರಿಗೇನಾದ್ರೂ ಪ್ರಾಬ್ಲಮ್ ಆಗಿರ್ಬೋದು, ಅದಕ್ಕೆ ನಾನೇನ್ ಮಾಡಿ? ರಾತ್ರಿ ಎಲ್ಲ ಅಲ್ಲೇ ಕಾಯಕ್ಕೆ ನಾನು ಹೇಳಿಲ್ವಲ್ಲ. ಶರಣ್ಯ ಕೋಪದಲ್ಲಿ ಕಿರಿಸ್ತಾ, ಮಿಸ್ಟರ್ ಭಾರ್ಗವ್, ನನ್ ಮುಂದೆ ವಾಯ್ಸ್ ರೇಸ್ ಮಾಡಬೇಡಿ. ನಿಮ್ ಪೊಸಿಷನ್ಗಿಂತ ನಾನು 1 ಸ್ಟೆಪ್ ಮೇಲೆ ಇದ್ದೀನಿ. ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ವಾಟ್? ನನ್ನ ಪೊಸಿಷನ್ ಬಗ್ಗೆ ಮಾತಾಡಕ್ಕೆ ನೀವ್ಯಾರು? ನಿಮ್ ಬಗ್ಗೆ ನನಗೇನು ಗೊತ್ತಿಲ್ಲ ಅನ್ಕೊಂಡ್ರ? ನಿನ್ನೆ ನೀವು ಸುಳ್ಳು ಹೇಳಿ ನನ್ನ ಕ್ಯಾಬಿನ್ಗೆ ನುಗ್ಗಿದ್ದೀರಾ. ನಿಜ ಹೇಳ್ಬೇಕಂದ್ರೆ ನಿಮ್ಗೆ ನನ್ ಮುಂದೆ ಕುತ್ಕೊಂಡು ಮಾತಾಡೋ ಅರ್ಹತೆನೂ ಇಲ್ಲ. ಫ್ಯೂಚರ್ ಅಲ್ಲಿ ಪ್ರಿನ್ಸ್ ಗ್ರೂಪ್ ಒಳಗೆ ಕಾಲಿಡ್ಬೇಕು ಅಂದ್ರೆ 10 ಸಾರಿ ಥಿಂಕ್ ಮಾಡಿ ಬರ್ಬೇಕು. ವಾರ್ನ್ ಮಾಡಿದ ಭಾರ್ಗವ್ ಕಾಲ್ ಕಟ್ ಮಾಡ್ದ. ಶರಣ್ಯ ಕಣ್ಣಲ್ಲಿ ಕೋಪದಿಂದ ನೀರು ತುಂಬಿಕೊಂಡಿತ್ತು. ಅವಳು ಸಿಟ್ಟಲ್ಲಿ ಫೋನ್ನ ಬಿಸಾಕಿ ಡ್ಯಾಮ್ ಇಟ್ ಅಂತ ಕಿರ್ಚಿದ್ಲು. ಇನ್ನೊಂದ್ ಕಡೆ ಗೌತಮ್ ಕೆಫೆಯಿಂದ ನಿನ್ನೆ ರಾತ್ರಿ ಮನೆಗೆ ಬಂದಿದ ತಕ್ಷಣ ಎಲ್ಲ ಕೆಲಸನೂ ಮುಗಿಸಿ ಅನ್ವಿತಾಗೋಸ್ಕರ ಸ್ಪೆಷಲ್ ಸೂಪ್ ಮಾಡಿದ್ದ. ಅನ್ವಿತಾಗೆ ಟೆನ್ಷನ್ನಿಂದ ಕೈಕಾಲೇ ಆಡ್ತಿರ್ಲಿಲ್ಲ. ಅವಳು ಪ್ರಿನ್ಸ್ ಗ್ರೂಪ್ಗೆ ಹೋಗಿ ಚಿಕ್ಕ ದೊರೆ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ಗಾಯತ್ರಿ ದೇವಿ ಇನ್ ಮುಂದೆ ಅವಳಿಗೆ ಎಲ್ಲೂ ಕೆಲಸ ಮಾಡಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ಅನ್ವಿತಾ ಏನಾದ್ರೂ ಕೆಲಸ ಮಾಡಿಲ್ಲ ಅಂದ್ರೆ ಆ ಸಂಸಾರದ ಜವಾಬ್ದಾರಿನ ಹೊರೋದು ಕಷ್ಟ ಆಗ್ತಿತ್ತು. ಈ ಮನೆಗೆ ಅವಳೊಬ್ಳೆ ಆಧಾರ ಸ್ತಂಭ. ತಿನ್ನೋಕೆ 4 ಜನ ಇದ್ರು, ದುಡಿಯೋ ಕೈಗಳು ಒಂದೇ. ಯೋಚಿಸಿ ಅವಳಿಗೆ ತಲೆ ನೋವು ಬಂದಿತ್ತು. ಅವಳು ಚಿಂತೆ ಮಾಡೋದನ್ನ ನೋಡಿ ಗೌತಮ್ಗೂ ಸುಮ್ನಿರಕ್ಕಾಗ್ಲಿಲ್ಲ. ಅವನು ಅನ್ವಿತಾ ಕೈಯಲ್ಲಿ ಸೂಪ್ ಬೌಲ್ ಕೊಟ್ಟು, 10 ಮಿನಿಟ್ಸ್ ಎಲ್ಲ ಯೋಚನೆ ಬಿಟ್ಟು ಸೂಪ್ ಕುಡಿ. ನಿನ್ನ ಈ ಪರಿಸ್ಥಿತಿಗೆ ತಂದೋರು ಇದಕ್ಕಿಂತ ಕೆಟ್ಟದಾಗಿ ಪರಿಸ್ಥಿತಿನ ಎದುರಿಸ್ತಾರೆ, ನೋಡ್ತಾ ಇರು. ಹಾಗಂತ ನಾನ್ ನಿನಗೆ ಪ್ರಾಮಿಸ್ ಮಾಡ್ತಿದ್ದೀನಿ. ನನ್ ಸಮಾಧಾನಕ್ಕೆ ನೀನ್ ಏನೋ ಹೇಳ್ತೀಯ. ನಂಗೇನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ ಗೌತಮ್. ಕೆಲವೊಮ್ಮೆ ಸಿಚುವೇಶನ್ಸ್ಗೆ ತಕ್ಕಾಗೆ ನಾವೇ ಬದಲಾಗ್ಬೇಕು. ನಾನೇ ರಾಯದುರ್ಗದ ಚಿಕ್ಕದೊರೆನ ಮೀಟ್ ಮಾಡ್ಬೇಕೇನೋ. ಗೌತಮ್ ಕೂಲ್ ಆಗಿ ಅವಳ ಕಣ್ಣನ್ನೇ ನೋಡ್ತಾ, ನಿಜವಾಗ್ಲೂ ನಿಂಗೆ ಚಿಕ್ಕದೊರೆ ಹತ್ರ ಮಾತಾಡೋ ಮನ್ಸಿದ್ಯಾ? ಅವಳಿಲ್ಲ ಅಂತ ಅಡ್ಡಡ್ಡ ತಲೆ ಆಡ್ಸಿದ್ಲು. ಗೌತಮ್ ನಕ್ಕು, ಅನ್ವಿ, ನಿನ್ ಚಿಕ್ಕದೊರೆ ಹತ್ರ ಮಾತಾಡ್ಲೇಬೇಕು ಅಂತೇನಿಲ್ಲ. ಸ್ವಲ್ಪ ಹೊತ್ತು ವೇಟ್ ಮಾಡು. ಆಯ್ ಬಂದು ನಿನ್ನ ಹತ್ರ ಕ್ಷಮೆ ಕೇಳ್ತಾರೆ. ಅಷ್ಟೇ ಅಲ್ಲ, ಡಿಸೈನ್ ಡೈರೆಕ್ಟರ್ ಆಗಿ ನಿನ್ನೆ ಪ್ರಮೋಟ್ ಮಾಡ್ತಾರೆ. ಇವತ್ತೊಂದು ರಾತ್ರಿ ಕಳೆದ್ರೆ ಸಾಕು. ಗೌತಮ್ ಇಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ದಾನೆ ಅಂದಮೇಲೆ ನಾಳೆ ಅನ್ನೋಷ್ಟರಲ್ಲಿ ಏನೋ ಬದಲಾಗತ್ತೆ ಅಂತ ಅವಳಿಗೂ ನಂಬಿಕೆ ಬಂತು. ಅವನ್ ಕೊಟ್ಟಿದ್ದ ಸೂಪ್ ಕುಡಿಯೋಕ್ಕೆ ಶುರು ಮಾಡಿದ್ಲು. ಗೌತಮ್ ಹೇಳಿದ ಭವಿಷ್ಯ ಸತ್ಯ ಆಗತ್ತಾ? ಅನ್ವಿತಾಗೆ ಡಿಸೈನ್ ಡೈರೆಕ್ಟರ್ ಪೊಸಿಷನ್ ಸಿಗುತ್ತಾ? ರಾಜ್ಕುಮಾರ ತನ್ನ ಹೆಂಡತಿಗೆ ನ್ಯಾಯ ಕೊಡಿಸ್ತಾನ? ಅನ್ವಿತಾ ಮತ್ತೆ ಗೌತಮ್ ಮಧ್ಯೆ ಪ್ರೀತಿ ಶುರುವಾಗಿದೆಯಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಕೇಳಿ ರಾಯಲ್ ವಾರಸ್ದಾರದ ಮುಂದಿನ ಎಪಿಸೋಡ್ನ. ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ದಾರ, ಕೇವಲ ಪಾಕೆಟ್ FM ನಲ್ಲಿ.